ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿ ಇರ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಇವತ್ತಿಂದ ಒಂದಿಷ್ಟು ಬದಲಾವಣೆಗಳು ಮಾಡೋಣ ಅಂತ. ನೋಡಿ, ಕ್ಷಮಿಸಿ, ನಿನ್ನೆ ನಾನು ಬೇಗ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸುಮಾರು ಜನಕ್ಕೆ ನೋಡಲಿಕ್ಕೆ ಆಗದಲ್ಲೇ ಇರ್ಬೋದು. ಇವತ್ತು ಬೆಳಗ್ಗೆ 7 ಗಂಟೆಗೆ ಅಪ್ಲೋಡ್ ಆಗಿತ್ತು ನೆನ್ನೆಯ ಚಾಟ್ ಸ್ಟಾಕು. ಸೊ ಈ ರೀತಿ ಆಗ್ತಾ ಹೋಗಿದೆ. ಸಂಜೆ ಹೊತ್ತು ವೀಡಿಯೋಗಳು ಬೇಗ ತರೋದು ಕಷ್ಟ ಆಗ್ತಾ ಇದೆ, ನಂದು ಬೇರೆ ಕೆಲಸ ಇರೋದ್ರಿಂದ. ಹಾಗಾಗಿ ಸಾಧ್ಯವಾದಷ್ಟು ಮಾರ್ಕೆಟ್ ಮುಗಿದ ತಕ್ಷಣ ಅಂದರೆ ಒಂದು 4:30-5 ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬುಧವಾರ ಶುಕ್ರವಾರ 2 ದಿನ ಲೇಟ್ ಆಗ್ಬೋದು, ಬೇರೆ ದಿನ ಇದೇ ಟೈಮಲ್ಲಿ ಬರಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀನಿ. ಯಾಕಂದರೆ ಬುಧವಾರ ಶುಕ್ರವಾರ ನಾನು ಟರ್ಮಿನಲ್ ಜೊತೆ ಇರೋದಿಲ್ಲ. ಸೊ ಇವತ್ತು ನೋಡ್ತಾ ಬರೋದಾದರೆ ವಾಪಸ್ ಮಾರ್ಕೆಟಲ್ಲಿ ಫುಲ್ ಬೌನ್ಸ್ ಬ್ಯಾಕ್ ಆಗಿ ಚೇಂಜ್ ಆಗಿ ಬಂದುಬಿಟ್ಟಿದೆ. ಅಂದರೆ ನೋಡಿ, ಬಜೆಟ್ ದಿನ ಏನು ಮಾತಾಡ್ಕೊಂಡಿದ್ವಿ, ಇದು ಒಂದು ಒಳ್ಳೆ ಥರದ ಬಜೆಟ್ ಆಗಿದೆ. ಇದರಿಂದ ಕ್ಯಾಪಿಟಲ್ ಕನ್ಸಂಪ್ಷನಿಗೆ ಒಂದು ಪುಷ್ ಬರ್ತಾ ಹೋಗ್ಬೋದು. ಮಾರ್ಕೆಟಲ್ಲಿ ಒಂದು ಶಾರ್ಟ್ ಕವರಿಂಗ್, ರ್ಯಾಲಿ ಅಂತಲ್ಲ ಅಂದರೂ ಒಂದು ಶಾರ್ಟ್ ಕವರಿಂಗ್ ಬರ್ಬೋದು ಅಂತ ಮಾತಾಡಿದ್ವಿ. ಅಷ್ಟೊತ್ತಿಗೆ ವೀಕೆಂಡಲ್ಲಿ ಏನಾಗೋಯಿತು, ಟ್ರಂಪ್ ಅವ್ರ ಕಡೆಯಿಂದ ಟ್ಯಾರಿಫ್ ಇಂದು ಅಂತ ರೂಲ್ಸ್ ಬಂತು. ಮೆಕ್ಸಿಕೋ, ಕೆನಡಾ ಇವರಿಗೆಲ್ಲ 25%, ಚೈನಾಗೆ 10% ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದ್ರು. ಅದು ಮಾರ್ಕೆಟು ಒಂಚೂರು ಇಷ್ಟಪಡಲಿಲ್ಲ ಅದನ್ನ. ಯಾಕೆಂದರೆ ನೆಕ್ಸ್ಟ್ ಇಂಡಿಯಾನೂ ಬರ್ಬೋದು ಆ ಸಾಲಿನಲ್ಲಿ ಅಂತ ಇದೆಲ್ಲ ಕಾಣಿದ್ದಕ್ಕೆ ಟೆನ್ಷನ್ ಶುರು ಆಗಿತ್ತು. ಅದು ಅವ್ರಿಗೂ ಗೊತ್ತಾಗಿದೆ ಅನ್ಸುತ್ತೆ. ಇದು ಒಂಥರ ರ್ಯಾಟ್ ಹೋಲ್ ಅಂತ ಕರೀತಾರೆ ಈ ಟ್ಯಾರಿಫ್ ಹೈಕ್ನ. ಇದನ್ನ ಹಿಂದೆ ಯಾರು ಪ್ರೆಸಿಡೆಂಟ್ಗಳು ಟ್ರೈ ಮಾಡಿಲ್ವಾ US ಅಲ್ಲಿ ಅಂದರೆ ಮಾಡಿದ್ರು. ಮಾಡಿದ್ಮೇಲೆ ಏನಾಯಿತು, ಈಗ ನೋಡಿ, ಏನೇ ಮಾತಾಡ್ಬೋದು ಅಮೆರಿಕ ಚೈನಾದಿಂದ ಹೊರತುಪಡಿಸಿ ಅಂತ, ಆದರೆ ನ್ಯಾನೋ ಟೆಕ್ನಾಲಜಿ ಅಲ್ಲಿ ಒಂದು ಟಾಯ್ಲೆಟ್ ಪೇಪರಿಂದ ಹಿಡಿದು ಸುಮಾರು ಇಂಪೋರ್ಟು ಚೈನಾದಿಂದನೇ ಆಗ್ತಾ ಹೋಗುತ್ತೆ. ತುಂಬ ಲಾರ್ಜಾಗಿ ಡಿಪೆಂಡೆಂಟ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಇಂಡಿಯಾ. ಚೈನಾ ಮೇಲೆ ಆ ಡಿಪೆಂಡೆನ್ಸಿ ತುಂಬ ಇದೆ. ನ್ಯಾನೋ ಟೆಕ್ನಾಲಜಿ, ಕೆಲವೊಂದು ಸಣ್ಣ ಸಣ್ಣ ವಸ್ತುಗಳು, ಒಂದು ರಬ್ಬರ್ ಬ್ಯಾಂಡು, ಒಂದು ಬಲೂನು, ಈ ಥರದಕ್ಕೆಲ್ಲ ತುಂಬ ಒಂದು ಡಿಪೆಂಡೆನ್ಸಿ ಇದೆ. ಡೆಕೋರೇಟಿವ್ ಐಟಮ್ಸು, ಟಾಯ್ಸು, ಇದರೆಲ್ಲ ತುಂಬ ಮುಂದೆ ಇದ್ದಾರೆ ಚೈನಾದವರು. ಅದನ್ನ US ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ ಬಿಡಿ. ಅದಲ್ಲದೆ ಈಗ ನೋಡಿ, ಬಾರ್ಡರ್ ಸ್ವಲ್ಪ ಸೆಕ್ಯೂರ್ ಮಾಡಿದ್ರೆ, ಮತ್ತೊಂದು ಮಾಡಿದ್ರೆ, ನಾನು ಮೆಕ್ಸಿಕೋಗೆ ನಾವು ಮಾಫಿ ಮಾಡಿಬಿಡ್ತೀವಿ ನಾನು ಟ್ಯಾರಿಫ್ನ, ಬಟ್ ನೀವು ಬಾರ್ಡರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರು. ಮೆಕ್ಸಿಕೋ ಅವರು ಒಪ್ಕೊಂಡ್ರು, ಬಾರ್ಡರ್ ಸೆಕ್ಯೂರ್ ಮಾಡ್ತೀವಿ ಅಂತ ನಾನು ಹೇಳಿದೆ ಅನ್ನೋದಕ್ಕೆ ಈಗ ಪಾಸ್ ಮಾಡಿದೆ. 1 ತಿಂಗಳ ಕಾಲ ಥರ ಇದನ್ನ ಟ್ಯಾರಿಫ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ, 1 ತಿಂಗಳ ಕಾಲ ಅದನ್ನ ಪಾಸ್ ಮಾಡ್ತೀವಿ ಅಂತ ಹೇಳಿದರು. ಅಷ್ಟು ಹೇಳಿದ್ದು ಬೆಳಗಾಗಷ್ಟೊತ್ತಿಗೆ ಮತ್ತೇನಾಯಿತು, ಕೆನಡಾದು ಕೂಡ ಪಾಸ್ ಮಾಡಿದ್ದಾರೆ ಅಂತ ಕೆನಡಾ PM ಅವರು ಟ್ರಂಪ್ ಹತ್ರ ಮಾತಾಡಿದ್ದೀನಿ, ಅದರದ್ದು ಕೂಡ ಪಾಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಅಂತ ಆಯಿತು. ಸೊ ಯಾಕೆ ಟ್ರಂಪ್ ಅವರು ಈ ಥರ ಜಾಸ್ತಿ ಮಾಡೋದು ಅಂತ ಹೇಳೋದು ಮತ್ತೆ ಕಮ್ಮಿ ಮಾಡೋದು ಈ ಥರ ಎಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನೋಡಿ, ಚೈನಾದವರು ಈಗ ಆಲ್ರೆಡಿ ಈಗ 10% ನೀವು ಹಾಕ್ತೀವಿ ಅಂತ ಹೇಳಿದ್ರಲ್ಲ ಸ್ವಾಮಿ, ಏನು ನಾವು ಚೈನಾ ಏನು ಎಕ್ಸ್ಪೋರ್ಟ್ ಮಾಡುತ್ತೋ USಗೆ, ಅದಕ್ಕೆ 10% ಅವ್ರು ಕಟ್ಟಬೇಕು ಟ್ಯಾರಿಫ್ ಅಂತ ಹೇಳಿದ್ದಾರೆ. ಈಗ ಚೈನಾನು ಕೂಡ ಮಾಡಿಬಿಟ್ಟಿದೆ. ನೋಡಿ, ಈಗ ಭಾರತ ಒಂದು 30 ದೇಶಗಳಿಂದ ಆಯಿಲ್ಗಳನ್ನು ತರಿಸ್ಕೊತಾ ಇದೆ, ಆಯಿತಾ. ಈಗ US ಕೂಡ ಒನ್ ಆಫ್ ದ ಲೀಡಿಂಗ್ ಆಯಿಲ್ ಮ್ಯಾನುಫ್ಯಾಕ್ಚರರು. ಚೈನಾ ಈಗಲೂ ಕೂಡ ನಂಬರ್ 1 ಆಯಿಲ್ ಕನ್ಸಂಪ್ಷನ್ ಯಾರು ಮಾಡ್ತಾ ಇದ್ದಾರೆ, ಇಂಪೋರ್ಟ್ ಯಾರು ಮಾಡ್ಕೊತಾ ಇದ್ದಾರೆ ಅಂದರೆ ಅದು ಚೈನಾದಲ್ಲೇ ಇದೆ. ಅಲ್ಲಿ EVಗೆ ತುಂಬ ಪುಷ್ ಮಾಡ್ತಾ ಇದ್ದಾರೆ. ಈವಿನಲ್ಲೂ ನಂಬರ್ 1 ಇದ್ದಾರೆ ಚೈನಾ ಆ ಒಂದು ಟ್ರಾನ್ಸಿಷನಲ್ಲಿ. ಆದರೆ ಹೈಯೆಸ್ಟ್ ಆಯಿಲ್ ಇಂಪೋರ್ಟ್ ಇರೋದು ಕೂಡ ಅಲ್ಲೇ ಇದೆ. ಹಾಗಾಗಿ ಈಗ US ಇಂದ ಬರ್ತಾ ಇರುವಂಥ ಆಯಿಲ್ಗಳಿಗೆ, ಮತ್ತು ಇಲ್ಲಿ ಮನೆಗೆ ಗ್ಯಾಸು ಲಿಕ್ವಿಫೈಡ್ ಮಾಡಿ ಸಿಲಿಂಡರ್ಲ್ಲಿ ಹಾಕ್ಬಿಟ್ಟು ಕೊಡ್ತಾರಲ್ಲ, ಅದೇ ಥರ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸು ಅಲ್ಲಿ ಇಂಪೋರ್ಟ್ ಮಾಡ್ಕೊತಾರೆ ಇಲ್ಲಿ ಚೈನಾದಲ್ಲಿ. ಅದ್ರ ಬಗ್ಗೆ ಮತ್ತು ಕೋಲನ್ನು ಕೂಡ ಇಂಪೋರ್ಟ್ ಮಾಡ್ಕೊತಾರೆ US ಇಂದ. ಈ ಮೂರಕ್ಕೂ ಕೂಡ ನೀವು ನಮ್ಗೇನು ಕೊಡ್ತಾ ಇದ್ದೀರಲ್ಲ ನಮ್ಮ ದೇಶಕ್ಕೆ, ಅದಕ್ಕೂ ನೀವು ಇವಾಗ ನೀವು ಏನು ಮಾಡಬೇಕು, ಟ್ಯಾರಿಫ್ನ ಕಟ್ಬಿಟ್ಟೆ ಒಳಗಡೆ ಬರಬೇಕು ಅಂತ ಚೈನಾ ಮುಳ್ಳಿಗೆ ಮುಳ್ಳು ಅಂತ ಈಕ್ವಲ್ ಆಗಿ ಮಾಡಿದೆ. ಅಂದರೆ ನೀವು 10% ನಮ್ಮ ಮೇಲೆ ಹಾಕಿದ್ರಲ್ಲ, ನಾವು ನಿಮಗೆ 10% ಹಾಕ್ತೀವಿ ಅಂತ. ನೋಡಿ, ಈ ರೀತಿ ಪ್ರತಿ ಕಂಟ್ರಿಗಳು ಹಾಕೊಂಡು ಹೋಯ್ತು ಅಂತಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ, ಇದು ಒಂದು ರ್ಯಾಟ್ ಹೋಲ್ ಥರ. ಅಂದರೆ ಒಂದು ಇಲಿನ ಗೂಡ್ ಮಾಡ್ಕೊಂಡು ಹೋಗುತ್ತಲ್ಲ, ಅದು ಎಷ್ಟು ಆಳ ಹೋಗಿರೋದು ಗೊತ್ತೇ ಆಗಿರಲ್ಲ. ಇಷ್ಟೊಂದು ಎಲ್ಲೋ ಬೇರೆ ಎಲ್ಲಿಗೂ ಹೋಗ್ಬಿಟ್ಟಿರುತ್ತೆ ಆ ಥರ ಅಷ್ಟು ಆಳಕ್ಕೆ ಹೋಗ್ತಾ ಹೋಗುತ್ತೆ. ಇದು ಟ್ರಂಪ್ ಅವರಿಗೂ ಅರ್ಥ ಆಗಿರುತ್ತೆ, ಇಲ್ಲ ಅಂತಲ್ಲ. ಅಥವಾ ಅವ್ರ ಸುತ್ತಮುತ್ತ ಇರೋರು ಕೂಡ ಹೇಳಿರ್ತಾರೆ, ಇದನ್ನ ತುಂಬ ಮುಂದುವರ್ಸೋದು ಬೇಡ, ಏನಾದ್ರು ಒಂಚೂರು ಒಬ್ಬರು ಕಾಂಪ್ರಮೈಸಿಗೆ ರೆಡಿ ಇದ್ದಾರೆ ಅಂತಂದರೆ ಅದನ್ನ ಅಲ್ಲಿಗೆ ಬಿಟ್ಟುಬಿಡೋಣ ಅಂತ. ಇನ್ನೂ ಒಂದು ಕಾರಣ ಏನು ಅಂತಂದರೆ, ನೆನೆ ಮಧು ಸರ್ ನಿಮ್ಮ ಕಮೆಂಟ್ ನೋಡಿದೆ. ಫಸ್ಟ್ ಆಫ್ ಆಲ್ ಫೀಡ್ಬ್ಯಾಕಿಗೆ ಥ್ಯಾಂಕ್ಸ್. ಸೆಬಿ ಸರ್ಕ್ಯುಲರ್ ಇರೋದ್ರಿಂದ ನಾವು ಸ್ಟಾಕ್ಸ್ಗಳನ್ನು ಸ್ಪೆಸಿಫಿಕಾಗಿ ತೊಗೊಂಡು ಮಾತಾಡೋಕ್ಕಾಗೋದಿಲ್ಲ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ನಾವು ಸ್ಟಾಕ್ಸ್ ಓವರ್ವ್ಯೂ ಸೆಕ್ಷನ್ ಅದೇ ರೀತಿ ಇಡೋಣ, ಆದರೆ ಇನ್ಮೇಲಿಂದ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಸಪೋರ್ಟು, ರೆಸಿಸ್ಟೆನ್ಸ್ ಒಳಗಡೆ ಏನಿದೆ ಅದನ್ನು ಟೆಕ್ನಿಕಲ್ ಆಗಿ ಮಾತಾಡೋದ್ರ ಬದಲು ನಾವು ಫಂಡಮೆಂಟಲ್ ಆಗಿ ಮಾತಾಡೋಣ. ಬಹುಶಃ ಅದ್ರ ರಿಲೇಟೆಡ್ ಏನೋ ನ್ಯೂಸ್ ಬಂದಿರ್ಬೋದು, ಅಥವಾ ಅದ್ರದ್ದು ರಿಸಲ್ಟ್ಸ್ ಬಂದಿರ್ಬೋದು, ಮತ್ತೊಂದು ಈ ರೀತಿಯಾಗಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬೋದು. ಸೊ ಅದನ್ನು ನಾನು ಕವರ್ ಮಾಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, US ಅಲ್ಲಿ ಏನು ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇದಿರಲ್ಲ ನೋಡಿ, 2024 ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಬಂದಿದೆ. ಫಸ್ಟ್ ಹೈಯೆಸ್ಟ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಯಾರು ಅಂತಂದರೆ ವರ್ಲ್ಡಲ್ಲಿ ಅದು ಟೊಯೋಟಾ ಕಂಪನಿ ಅಲ್ವಾ. ಅತಿ ಹೆಚ್ಚು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಟೊಯೋಟಾ. ಅದರ ನಂತರ ಸ್ಥಾನದಲ್ಲಿ Volkswagen ಬಂದಿದೆ, ಆಯಿತಾ, 2 ಜರ್ಮನ್ ಕಂಪನಿ. ಸೊ ಇವರಿಬ್ಬರದು US ಅಲ್ಲಿ ಕಾರ್ ಸೇಲ್ಸ್ ಚೆನ್ನಾಗಿ ಮಾಡ್ತಾರೆ. ಇವ್ರದ್ದು ಕಾರ್ ಸೇಲ್ ಆಗ್ತಾ ಇದೆಯಲ್ಲ US ಅಲ್ಲಿ, ಅದ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರೋಂಥದ್ದು Volkswagen ಅಂತೂ ಆಲ್ಮೋಸ್ಟ್ 80% ಮ್ಯಾನುಫ್ಯಾಕ್ಚರು ಕೆನಡಾ, ಮೆಕ್ಸಿಕೋದಲ್ಲೇ ಆಗ್ತಾ ಹೋಗುತ್ತೆ. ಅಂದರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆಮೇಲೆ USಗೆ ಹೊರಟೋಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಟೊಯೋಟಾ ಮತ್ತು ಜನರಲ್ ಮೋಟಾರ್ಸ್ ಅವ್ರದ್ದು ಕೂಡ ಒಂದು 30-40% ಮ್ಯಾನುಫ್ಯಾಕ್ಚರಿಂಗು ಮೆಕ್ಸಿಕೋ, ಕೆನಡಾದಲ್ಲಾಗಿ ಅಲ್ಲಿಂದ ಅದು USಗೆ ಹೋಗ್ತಾ ಇದೆ. ಈ ರೀತಿ ಆಗ್ತಾ ಇದೆ. ಸೊ ಇದೆಲ್ಲದ ಆಟೋ ಸೆಕ್ಟರ್ಗೂ ಕೂಡ ಒಂದು ಪರಿಣಾಮ ಬೀರ್ಬೋದಿತ್ತು. ಇಲ್ಲಿ ಇಂಡಿಯನ್ ಕಂಪನಿ ಅಂತ ನಾವು ಮಾತಾಡ್ತಾ ಹೋಗೋದಾದ್ರೆ, ಈಗ ನಾನು ನ್ಯೂಸ್ ಹೇಳ್ತಾ ಇದ್ದೀನಿ, ರೆಕಮೆಂಡೇಷನ್ ಅಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಇದು ಎಲ್ಲ ಸೆಬಿ ಸರ್ಕ್ಯುಲರ್ಗೆ ಕಂಪ್ಲೈಂಟ್ಸ್ ಆಗಿ ಈ ವಿಡಿಯೋ ಬರ್ತಾ ಇದೆ. ಸೊ ಏನು ಅಂತಂದರೆ,
ಇಲ್ಲಿ ಮದರ್ಸನ್ ಏನೋ ಒಂದು ಕಂಪನಿ ಇತ್ತಲ್ಲ, ಸಂವರ್ಧನ ಮದರ್ಸನ್ನು, ಅದರದ್ದು ಒಂದು 4% ರೆವೆನ್ಯೂ ಮೆಕ್ಸಿಕೋ ಮೇಲೆ ಡಿಪೆಂಡೆಂಟ್ ಆಗಿತ್ತು. ಈಗ ಅಲ್ಲಿ ಅವರು ಟ್ಯಾರಿಫ್ ಜಾಸ್ತಿ ಮಾಡ್ತಾರೆ ಅಂತಂದರೆ ಇವರಿಗೂ ಕೂಡ ರೆವೆನ್ಯೂ ಮೇಲೆ ಹೊಡೆತ ಬೀಳುತ್ತೆ ಅಂತ ಒಂದು ಬಂದಿತ್ತು. ಅದೇ ರೀತಿಗೆ ಸೋನಾ BLW ಅದರದ್ದು ನೀವು ನೋಡಿದಿರಲ್ಲ, ಆ ಕಂಪ್ನಿನೂ ಕೂಡ 2% ಒಂದು ಮೆಕ್ಸಿಕೋ ಮೇಲೆ ಡಿಪೆಂಡೆಂಟ್ ಆಗಿದೆ ರೆವೆನ್ಯೂಗೆ. ಹಾಗಾಗಿ ಆ ಎರಡು ಸ್ಟಾಕ್ಗಳಲ್ಲಿ ನಿನ್ನೆ ಒಂದಿಷ್ಟು ಪರಿಣಾಮ ಬಂದಿತ್ತು ಈ ಕಾರಣದಿಂದಾಗಿ. ಬಟ್ ಈಗ ವಾಪಸ್ ಪಾಸ್ ಮಾಡಿದರೆ ಅದು ಒಂದು ಪಾಸ್ ಆಗಿರ್ಬೋದು ಅದಕ್ಕೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಟ್ರೆಂಡ್ ಇವತ್ತು 6% ಫಾಲ್ ಬಂದಿದೆ. ನಾನು ಯಾಕೆ ನಂದು ಸ್ವಲ್ಪ ಈ ಕಡೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ ಒಂದು ಹೊಸ ಸಣ್ಣದೊಂದು ಅಡಿಷನ್ ಇದೆ. ಇದು ಯಾವಪ್ಪ ಅಂತ ನೋಡ್ತಾ ಇದ್ರೆ ITC ಹೋಟೆಲ್ಸ್. ITC ಯಾರ್ಯಾರು ಶೇರ್ದಾರರು ಹೊಂದಿದ್ರು ನಿಮಗೆಲ್ಲರಿಗೂ ಐ ಥಿಂಕ್ 10ಕ್ಕೆ 1 ಶೇರ್ ಅಂತ ಏನೋ ಕೊಟ್ಟರಲ್ವ ITC ಹೋಟೆಲ್ಸು. ಸೊ ಅದು ಇನ್ನೂ ಸೆಟ್ಲ್ ಆಗಿಲ್ಲ, ಅಂದರೆ ನಿಫ್ಟಿ 50 ಆಚೆ ಹೋಗುತ್ತೆ, ನಿಫ್ಟಿ 50 ಉಳಿಯಲ್ಲ. ತಾತ್ಕಾಲಿಕವಾಗಿ ಇಲ್ಲಿಗೆ ಬಂದಿದೆ ITC ಹೋಟೆಲ್, ಇಲ್ಲಿ ಕೂತ್ಕೊಂಡಿದೆ, ಇದು ಆಚೆ ಹೋಗುತ್ತೆ. ಸೊ ಟ್ರೆಂಡ್ ಇವತ್ತಿನ ಟಾಪ್ ಲೂಸರ್. ಕಾರಣ ಏನು ಅಂತಂದರೆ ಶೀನ್ ಅಥವಾ ಶೈನ್ ಅಂತ ಯಾವ ಥರನಾದ್ರೂ ಕರಿಬೋದು ನೀವು. ಅದು ರಿಲಯನ್ಸ್ ರಿಟೇಲ್ ಏನಿದೆ ಇಂಡಿಯಾದಲ್ಲಿ, ಅವರು ಅದು ಒಂದು ಲಂಡನ್ ಬೇಸ್ಡ್ ಕಂಪ್ನಿನ ಏನೋ ಅದು. ಸೊ ಅದು ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಕಂಪನಿ. ಅವ್ರನ್ನ ಇವ್ರದ್ದು AJIO ಅಂತ ಯಾವುದೋ ಒಂದು ಆ್ಯಪ್ ಇದೆಯಲ್ಲ, ಆ ಆ್ಯಪ್ ಮೂಲಕ ಇವರು ಅದನ್ನ ತರ್ತಾ ಇದ್ದಾರೆ, ಅಂದರೆ ಮತ್ತೆ ಬ್ರ್ಯಾಂಡ್ ಮಾಡಿ ಬಿಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸೊ ಆ ಥರ ಆಯಿತು ಅಂದರೆ ಟ್ರೆಂಟಿಗೆ ಒಂದು ಕಾಂಪಿಟೇಷನ್ ಆಗ್ಬೋದು ಅನ್ನೋ ಕಾರಣದಿಂದಾಗಿ ಟ್ರೆಂಡ್ 6% ಫಾಲ್ ಆಗಿದೆ ಇವಾಗ. ಅದೇ ರೀತಿಯಾಗಿ ರಿಲಯನ್ಸ್ ರಿಟೇಲ್ ಅಂತ ಏನೋ ಒಂದು ಸಪರೇಟ್ ಎಂಟಿಟಿಯಾಗಿ ಇಲ್ಲ, ಅದು ರಿಲಯನ್ಸ್ನ ಭಾಗನೇ ಆಗಿದೆ. ಹಾಗಾಗಿ ರಿಲಯನ್ಸಲ್ಲಿ 3% ಅಪ್ ಮೂವ್ಮೆಂಟ್ ಬಂದಿದೆ ಈ ಕಾರಣದಿಂದಾಗಿ. ಸೊ ಅದೆರಡು ಆಚೆ ಈಚೆ ಆಗಿರುವಂಥದ್ದು. ರಿಲಯನ್ಸ್ ವರ್ಸಸ್ ಟಾಟಾ ಇಲ್ಲಿ ನಡೀತಾ ಇದೆ. ಟಾಟಾ ಯಾಕೆಂದರೆ ಟ್ರೆಂಡ್ ಟಾಟಾದ ಭಾಗ. ಆದರೆ ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ಶ್ರೀರಾಮ್ ಫೈನಾನ್ಸ್. 5.6% ಕರೆಕ್ಷನ್ ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್. ಸುಮಾರು ಸೆಕ್ಟರ್ಗಳಲ್ಲಿ ಇವತ್ತು 3% ಅಪ್ ಮೂವ್ಮೆಂಟ್ ಬಂದಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ, ನಿಫ್ಟಿ ನೆಕ್ಸ್ಟ್ 50ಯಲ್ಲೂ ಕೂಡ ನಿನ್ನೆ ಯಾವ್ದು ಬಿದ್ದಿದ್ದಂಥ PSU ಸ್ಟಾಕ್ಗಳಿತ್ತು ಅದರಲ್ಲೆಲ್ಲ ಸ್ವಲ್ಪ ರಿಕವರಿ ಕೊಡ್ತು. ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯಾವುದಿತ್ತು ಅದು ಪ್ರೊಡ್ಯೂಸರ್ ಮ್ಯಾನುಫ್ಯಾಕ್ಚರಿಂಗು, ಆ್ಯಬು, ಸೀಮನ್ಸು ಅದರಲ್ಲೆಲ್ಲ ಕೂಡ ಒಂದು ಸ್ವಲ್ಪ ಪಾಸಿಟಿವಿಟಿ ಬಂದಿದೆ. HAL ಕೂಡ ಡಿಫೆನ್ಸ್ ಸೆಕ್ಟರ್ ಕೂಡ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ಟರ್ನ್ ಔಟ್ ಆಗಿದೆ. ಡಿಫೆನ್ಸು, ರೈಲ್ವೆ ಬಗ್ಗೆ ಇವತ್ತಿನ ಬೆಳಗ್ಗೆ ವಿಡಿಯೋದಲ್ಲಿ ನಾನು ಕರೆಕ್ಟಾಗಿ ಹೇಳಿದ್ದೀನಿ, ಏನು ಮಾಡೇ ಇಲ್ಲ, ಕೊಟ್ಟೇ ಇಲ್ಲ ಅಂತಲ್ಲ, ಆದರೆ ಕೊಟ್ಟಿರೋದಂತ ತುಂಬ ಹೈಲೈಟ್ ಆಗಿ ಇನ್ನೂ ಏನೋ ಎಕ್ಸ್ಟ್ರಾ ಅಂತ ಏನೂ ತಂದಿಲ್ಲ, ಅದಕ್ಕೋಸ್ಕರ ಅದರಲ್ಲಿ ಒಂದು ರಿಜೆಕ್ಷನ್ ಬಂದಿತ್ತು ಅಂತ ಯಾರು ನೋಡಿಲ್ಲ ಅಂದರೆ ಇವತ್ತು ಬೆಳಗ್ಗೆ ವಿಡಿಯೋ ನೋಡ್ಬೋದು. ಸೊ ನಿಫ್ಟಿ ಏನು ಹಾಗಾದ್ರೆ ಕತೆ, ಇಷ್ಟು ಕತೆ ಆಯ್ತಲ್ಲ ಇವತ್ತು ಅಂತಂದರೆ ನೋಡಿ, ನಿಫ್ಟಿನಲ್ಲಿ 23,600 ಹಾಕೊಂಡ್ಬಂದಿರೋಂಥ ಟ್ರೆಂಡ್ ಲೈನು, ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ನಾವು ಮಾತಾಡ್ತಾನೆ ಬಂದಿದ್ವಿ. ಇವತ್ತು ಕೂಡ ನೋಡಿ ಒಂದು ಪ್ಯಾಟರ್ನ್ ಡಿಸ್ಟರ್ಬ್ ಆಗಿದೆ ಅಂತ ಯಾವಾಗ ಮಾತಾಡ್ತೀವಿ ಅಂದರೆ, ಬಜೆಟ್ ದಿನ ಒಳ್ಳೆ ರೀತಿಯಂಥ ಪುಷ್ ಸಿಕ್ಕಿತ್ತು. ಆಲ್ರೆಡಿ ಪಾರ್ಟ್ ಬಿ ಅಂತ ಅನೌನ್ಸ್ ಮಾಡ್ತಿದ್ದಂಗೆ ಇನ್ನೇನು ಉಳಿಲಿಲ್ಲ, ಏನೋ ಒಂದು ಅನೌನ್ಸ್ಮೆಂಟ್ ಬರಲಿಲ್ಲ ಅಂತ ಕಾರಣಕ್ಕೋ ಏನಕ್ಕೋ ಮಾರ್ಕೆಟು ಇಷ್ಟಪಟ್ಟಿರಲಿಲ್ಲ ಅದನ್ನ. ಅದಾದಮೇಲೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ನ ಲಾಸ್ಟಿಗೆ ಒಂದು ಲಾಸ್ಟ್ ಬಾಲ್ ಸಿಕ್ಸರ್ ಅಂತ ಹೊಡೆದ್ರು ಇನ್ಕಮ್ ಟ್ಯಾಕ್ಸಲ್ಲಿ. ಸೊ ಮತ್ತೆ ಮೇಲ್ಗಡೆ ಹೋಯ್ತು, ಯಾಕೆಂದರೆ ಸ್ವಲ್ಪ ಕನ್ಸಂಪ್ಷನ್ ಸ್ಟಾಕ್ಸ್ಗಳಿಗೆಲ್ಲ ಒಂದು ಸ್ವಲ್ಪ ಉಸಿರು ಬಂದಂಗೆ ಆಯ್ತು. ಅಟ್ಲೀಸ್ಟ್ ಏನೋ ಒಂದು ನಮಗೂ ಅಂತಿದೆ, ಜನ ಸ್ಪೆಂಡ್ ಮಾಡ್ಬೋದು ಅಂತ. ಆದರೆ ಟ್ಯಾರಿಫ್ ದೃಷ್ಟಿಯಿಂದ ಅಂತ ಏನು ಮಾಡ್ತು, ಮತ್ತೆ ಇಲ್ಲಿ ಪ್ಯಾಟರ್ನ್ ಬ್ರೇಕ್ ಆಯಿತು. ಯಾಕೆ ಪ್ಯಾಟರ್ನ್ ಬ್ರೇಕ್ ಆಯಿತು ಅಂತ ಹೇಳ್ತೀನಿ ಅಂದರೆ, ನೋಡಿ ಇಲ್ಲಿ ವಾಪಸ್ ಇಲ್ಲಿ ರಿಕವರಿ ಬಂದಿತ್ತಾರೆ, ಇಲ್ಲಿಂದ ಇದ್ರ ಮೇಲ್ಗಡೆ ಓಪನ್ ಆಗಿ ಮತ್ತೆ ಬ್ರೌನ್ ಸ್ಪಾಟ್ ಕೊಟ್ಟಿತ್ತು ಅಂತಾರೆ ನೆನ್ನೆ. ಇದು ಕಂಫರ್ಟಬಲ್ ಆಗಿ ಬ್ರೇಕ್ ಆಗಿ ಮೇಲ್ಗಡೆ ಹೋಗುತ್ತೆ ಅಂತ ಮಾತಾಡ್ಬೋದಿತ್ತು. ಬಟ್ ದೊಡ್ಡದಾಗಿ ಗ್ಯಾಪ್ ಮಾಡಿಕೊಂಡು ಬಜೆಟ್ ದಿನದ್ದು ಒಂದು ಏನು ಇಮಿಡಿಯೇಟ್ ಲೋ ಇತ್ತು ಅದನ್ನು ಕೂಡ ಬಿಟ್ಟು ಕೆಳಗಡೆ ಬಂದು ಅದ್ರ ಮೇಲ್ಗಡೆ ಹೋಗ್ದಲ್ಲೇ ಆಗೋ ಥರ ಕ್ಲೋಸಿಂಗ್ ಆಗಿದ್ದರಿಂದ, ಸೊ ನಾಳೆ ಆದ್ರೂ ಅಂದರೆ ಇವತ್ತು ಏನಂತ ಎಕ್ಸ್ಪೆಕ್ಟೇಷನ್ ಇತ್ತು ನಮಗೆ, ಆದ್ರೂ ಕೂಡ ಇವತ್ತೊಂದು ಗ್ಯಾಪ್ ಫಿಲ್ಲಿಂಗ್ ಆಗೋ ಥರ ಆಗ್ಬೋದು ಇಲ್ಲಿ ಅಷ್ಟೇ ಅಂತ ಮಾತಾಡಿದ್ವಿ. ಬಟ್ ಇವತ್ತೇನಾಯಿತು, ಸರ್ಪ್ರೈಸಿಂಗ್ಲಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಎಗೇನ್ ಟ್ಯಾರಿಫ್ನ ಪಾಸ್ ಮಾಡಿದ್ದಾರೆ ಅಂತ. ಆದರೆ ಈ ರೀತಿ ಸ್ಟಾಕ್ಗಳಲ್ಲಿ ನೋಡಿ ಈ ಥರ ಗ್ಯಾಪ್ ಮಾಡಿಕೊಂಡು ಬಿಟ್ಟು ಹೋಗುವಂಥದ್ದು ಆಗುತ್ತೆ. ಆದರೆ ಇಂಡೆಕ್ಸಲ್ಲಿ ಈ ಥರ ಗ್ಯಾಪ್ಗಳನ್ನು ಸಾಮಾನ್ಯವಾಗಿ ನಮ್ಗೆ ನೋಡೋಕ್ಕೆ ಸಿಗೋದಿಲ್ಲ. ಗ್ಯಾಪ್ನ ಫಿಲ್ ಮಾಡೋಕ್ಕೆ ಅಥವಾ ಅಟ್ಲೀಸ್ಟ್ ಅಟೆಂಡ್ ಮಾಡೋಕ್ಕೆ ನೋಡುತ್ತೆ ಮಾರ್ಕೆಟು. ಇವತ್ತು ನೋಡಿ ಅದೇ ರೀತಿ ಆಯಿತು, ಇಲ್ಲಿ ವಾಪಸ್ ಸೆಲ್ಲಿಂಗ್ ಬಂದು ಈ ಝೋನ್ನ ಒಂದ್ಸಲ ಅಟೆಂಡ್ ಮಾಡಿ 23,400 ತನಕ ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಅಲ್ಲಿ ಅಟೆಂಡ್ ಮಾಡಿ ವಾಪಸ್ ಮೇಲ್ಗಡೆ ಹೋಗಿದೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೋಡಿ ಗ್ಯಾಪ್ ಅನ್ನೋದು ಒಂದು ಇಲ್ಲಿದ್ದಾಗ ಅದು ಒಂದು ಸಪೋರ್ಟು, ಇಲ್ಲಿದ್ದಾಗ ಅದು ರೆಸಿಸ್ಟೆನ್ಸು, ಮತ್ತು ತಿರ್ಗಾ ಇಲ್ಲಿ ಬಂದಾಗ ಈ ಝೋನ್ನ ಫಿಲ್ ಮಾಡ್ಕೊಂಡು ಮೇಲ್ಗಡೆ ಹೋಯಿತು ಅಂತಂದರೆ ಓಕೆ, ಈ ಗ್ಯಾಪ್ನ ರೆಸ್ಪೆಕ್ಟ್ ಮಾಡಿದೆ, ಇದ್ರ ಕೆಲಸ ಮುಗಿಸ್ಕೊಂಡು ಮೇಲ್ಗಡೆ ಹೋಗಿದೆ ಅಂತ ನೋಡಿ. ಹಿಂಗೆ ಬಿದ್ಬಿಟ್ಟು ಹಿಂಗೆ ಬೌನ್ಸ್ ಆಗುತ್ತೆ ಅಂತ ಅಂತೀವಲ್ಲ ಆ ಥರ. ಸೊ ಆ ರೀತಿ ಆಗೋಕ್ಕೆ ಚೆನ್ನಾಗಿ ಆಗ್ತಾ ಹೋಗುತ್ತೆ ಈ ಥರ ಗ್ಯಾಪ್ ಫಿಲ್ಲಿಂಗ್ ಆಯಿತು ಅಂತಂದರೆ. ಸೊ ಇಲ್ಲಿ ವಾಪಸ್ 23,600 ಲೆವೆಲಲ್ಲಿ ಹೋದಾಗ ಸ್ವಲ್ಪ ಸ್ಟ್ರಗಲ್ ಆಯಿತು. ಇಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಥರನೂ ಮಾಡಬೇಕು ಅಂತ ಅನಿಸಿದೆ, ನಿಮಗೆ ಬಂದಿರ್ಬೋದು. ಆದರೆ ವಾಪಸ್ ತಿರ್ಗಾ ರಿಕವರಿ ತಂದು ಒಳ್ಳೆ ಜಾಗದಲ್ಲಿ 23,700 ಮಾರ್ಕೆಟ್ನ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗೆ ಮುಂದೆ ಏನಾಗಾದರೆ ಅಂತಂದರೆ, ಇವತ್ತು ಬಂದಿರೋಂಥ ನೋಡಿ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒಂದು ಗ್ರೀನ್ ಕ್ಯಾಂಡ್ಲು ಬಂದಿರೋದು. ಇಲ್ಲಿ ಯಾವಾಗಲೂ ಯಾವುದೋ ಜನವರಿ 2ನೇ ತಾರೀಕು ನ್ಯೂ ಇಯರಲ್ಲಿ ಬಂದಿದ್ಬಿಟ್ರೆ ಈ ಥರ ಗ್ರೀನ್ ಕ್ಯಾಂಡ್ಲು ನಾವು ನೋಡೇ ಇರಲಿಲ್ಲ ಹೇಳಬೇಕು ಅಂತಂದರೆ ಅಲ್ವಾ. ಸೊ ಈಗ 23,700 ಬಂದಿರೋದ್ರಿಂದ 23,800 ಇಮಿಡಿಯೇಟ್ ರೆಸಿಸ್ಟೆನ್ಸು ಇಲ್ಲಿರುವಂಥದ್ದು, ಅಗೇನ್ 100 ಪಾಯಿಂಟ್ಸು 23,800 ರೆಸಿಸ್ಟೆನ್ಸು. ಬಟ್ ಅದು ಮೇಲ್ಗಡೆ ಹೋಯಿತು ಅಂತಂದರೆ 24,000 ಈ ಝೋನ್ ಏನಿದೆಯಲ್ಲ 100 ಮೂವಿಂಗ್ ಆ್ಯಾವರೇಜ್ ಲೆವೆಲ್, ಇದನ್ನ ವಾಪಸ್ ಟೆಸ್ಟ್ ಮಾಡೋಕ್ಕೆ ಹೋಗ್ಬೋದು. ಮಾರ್ಕೆಟ್ ಮೋಸ್ಟ್ ಪ್ರಾಬ್ಲಿ ಅಲ್ಲಿಗೆ ಟೆಸ್ಟ್ ಮಾಡಲಿಕ್ಕೆ ಹೋಗ್ಬೋದು. ಸೊ ಈಗೇನೇ ಆದ್ರೂ ಕೂಡ ಒಂದು ಬೈ ಆ್ಯಂಡ್ ಡಿಪ್ಪೇ ಆಗಿರುತ್ತೆ, ಆಸ್ ಲಾಂಗ್ ಎಸ್ ಇದು ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್. ಇನ್ನು ಟ್ರೆಂಡ್ ಲೈನ್ ಅಂತ ಫಾರ್ಮ್ ಆಗೋ ಥರ ಆಗಿಲ್ಲ, ಬಟ್ ಆ ಥರ ಆಯಿತು ಅಂದರೆ ಅದೇ ರೀತಿ ಆಗ್ತಾ ಹೋಗುತ್ತೆ. ಸೊ ನೋಡೋಣ ನಾಳೆ ಯಾವ ರೀತಿ ಆಗುತ್ತೆ ಅಂತ. ಬಟ್ ಈ ಸಲ ಎಕ್ಸ್ಪೈರಿಗೆ 24,000 ಕಡೆಗೆ ಟೆಸ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ನಿಫ್ಟಿ ಇದೇ ರೀತಿ ಮೊಮೆಂಟನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು ಅಂತಂದರೆ ಆದರೆ ಅದಕ್ಕೆ ಆಗಬೇಕು ಅಂದರೆ ಏನು, ಬ್ಯಾಂಕ್ ನಿಫ್ಟಿಯಿಂದ ಪುಷ್ ಬರಬೇಕು. ನೋಡಿ ಇವತ್ತು ಬ್ಯಾಂಕ್ ನಿಫ್ಟಿಯಿಂದ ಆ ಪುಷ್ ಬಂತು. ಯಾಕಂತಂದರೆ ಈ 49,000 ಝೋನ್, 49,800 ಝೋನ್ ಅನ್ನೋದು ರೆಸಿಸ್ಟೆನ್ಸ್ ಅಂತ ಮಾತಾಡ್ತಾನೆ ಇದ್ವಿ. ಈಗ ಅದ್ರ ಮೇಲ್ಗಡೆ ಬಂದು ಒಂದು ಕ್ಲೋಸಿಂಗ್ ಆದಂಗೆ ಅನಿಸ್ತಾ ಇದೆ. ಅಪ್ಪಿ ನಾಳೆ 50,250, 300 ಈ ಝೋನ್ ಇದೆಯಲ್ಲ, ಈ ಝೋನ್ ಏನಾದ್ರು ಕ್ರಾಸ್ ಮಾಡ್ಬಿಡ್ತು ಅಂದರೆ, ಯಾಕಂದರೆ ನೋಡಿ ಈಗಲೂ ಕೂಡ ಈ ಒಂದು ದೊಡ್ಡ ಫಾಲ್ ಆಗಿದ್ದಕ್ಕೆ ಇದು ಒಳಗಡೆ ಇರೋ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಇದಿಷ್ಟು ಅಲ್ವಾ, ಇದನ್ನ ಬಿಟ್ಟು ಹೋಗಿಲ್ಲ. ಸೊ 50,250, 50,300 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನಾಳೆ ತಿರ್ಗಾ ಮಾರ್ಕೆಟು ಅಂದರೆ ಯಾವುದು ಬ್ಯಾಂಕ್ ನಿಫ್ಟಿ
51,500 ಕಡೆಗೆ ಹೋಗ್ಬೋದು. ಆಗ ನಿಫ್ಟಿನಲ್ಲೂ ಕೂಡ 24,000 ಕಡೆಗೆ ಹೋಗೋಕ್ಕೆ ಒಂದು ಪುಷ್ ಸಿಗ್ತಾ ಹೋಗ್ಬೋದು. ಸೊ ಒಳ್ಳೆ ಕ್ಲೋಸಿಂಗ್ ಮಾಡಿದೆ. 200 ಡೇ ಮೂವಿಂಗ್ ಆವರೇಜ್ನ ಬಂದು ಟೆಸ್ಟ್ ಮಾಡಿದೆ ಇವತ್ತು ಬ್ಯಾಂಕ್ ನಿಫ್ಟಿ. ಇದನ್ನ ಸಸ್ಟೈನ್ ಮಾಡ್ಕೋಬೇಕು, ಇಲ್ಲಿಂದ ವಾಪಸ್ ಬೀಳಬಾರ್ದು. ಇಲ್ಲಿಂದ ಮತ್ತೆ ಕಂಟಿನ್ಯೂಷನ್ ಆಯಿತು ಅಂತಂದರೆ ನಿಫ್ಟಿ ಕೂಡ ಮೇಲ್ಗಡೆ ಹೋಗುತ್ತೆ. ಇವತ್ತು ಕೂಡ ನಿಫ್ಟಿ ನೋಡಿ 200 ಡೇ ಮೂವಿಂಗ್ ಆವರೇಜಿಂದ ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಆಗಿದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ಈಗ ಬ್ಯಾಂಕ್ ನಿಫ್ಟಿನಲ್ಲಿ ಪುಷ್ ಬರೋದು ಸಿಗುತ್ತಾ ಅನ್ನೋದು ನೋಡ್ತಾ ಹೋಗೋಣ. ಬೇರೆ ಯಾವ ಇಂಡೆಕ್ಸು ಮಾತಾಡೋದಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಇಂಡಿಯಾ ವಿಕ್ಸು ಇವತ್ತು ಸ್ವಲ್ಪ ಶೂಟಪ್ ಆಯಿತು ಮಧ್ಯದಲ್ಲಿ, ಆಮೇಲೆ ಕೊನೆ ಅಷ್ಟೊತ್ತಿಗೆ ಕೆಳಗಡೆ ಬಂದಿದೆ. ಸೊ ಈ ಕಾರಣದಿಂದಾಗಿ ಮಾರ್ಕೆಟ್ ಇನ್ನೂ ಮೇಲ್ಗಡೆ ಹೋಗೋಕ್ಕೆ ದಾರಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಸ್ಟಾಕ್ಸ್ ಓವರ್ ವ್ಯೂ ಸೆಕ್ಷನಲ್ಲಿ ಏನು ಮಾತಾಡ್ಬೋದು ಅಂತಂದರೆ, ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ನ್ಯೂಸ್ ಹೇಳಬೇಕಿತ್ತು, ಅದನ್ನು ನಾನು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟೆ. ಇನ್ಮೇಲಿಂದ ಆ ಥರ ಏನಾದ್ರು ನ್ಯೂಸ್ ಇತ್ತು ಅಂತಂದರೆ ಅದನ್ನ ಸ್ಟಾಕ್ಸ್ ಓವರ್ ವ್ಯೂ ಸೆಕ್ಷನಲ್ಲಿ ಮಾತಾಡ್ತಾ ಬರ್ತೀವಿ. ಸೊ ಗ್ಲೋಬಲ್ ಇಂಡೆಕ್ಸ್ಗಳನ್ನು ನೀವು ನೋಡ್ತಾ ಬರ್ತಿದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಈಗಲೂ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗೋದು ಕಾಣಿಸ್ತಾ ಇದೆ. ಬಟ್ ನಿಫ್ಟಿ ಫ್ಲಾಟಲ್ಲಿ ನಡೀತಾ ಇದೆ ಸದ್ಯಕ್ಕೆ. ಬಟ್ ರಿಸಲ್ಟ್ ಕ್ಯಾಲೆಂಡರ್ ಅಂತ ನೋಡ್ತಾ ಹೋಗ್ಬೋದು. ನೋಡಿ, ಈ ತಿಂಗಳು ತುಂಬ ರಿಸಲ್ಟ್ಸ್ಗಳು ಬರೆದಿದೆ. ಎಸ್ಪೆಷಲಿ ಇವತ್ತು ಟೈಟನ್ ಮತ್ತು ಏಷ್ಯನ್ ಪೇಂಟ್ಸ್ ಇಂದು ರಿಸಲ್ಟ್ಸ್ ಬಂದಿತ್ತು. ಸೊ ಎರಡು ರಿಸಲ್ಟ್ಸ್ ಬಂದಮೇಲೆ ಪಾಸಿಟಿವ್ ಆಗಿ ಎಂಡ್ ಆಗಿದೆ. ಎಸ್ಪೆಷಲಿ ಏಷ್ಯನ್ ಪೇಂಟ್ಸು 2.7% ಅಪ್ ಮೂವ್ಮೆಂಟಲ್ಲಿ ಎಂಡ್ ಆಗಿದೆ. ಕಾರಣ ಏನು ಅಂತಂದರೆ, ಪೇಂಟ್ ಸೆಕ್ಟರಲ್ಲಿ ಮತ್ತೆ ಒಂದು ಸ್ವಲ್ಪ ಪೇಂಟನ್ನು ಇನ್ಕ್ರೀಸ್ ಮಾಡೋದನ್ನ ಬೆಲೆ ಜಾಸ್ತಿ ಮಾಡ್ಬೋದು ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಸುದ್ದಿ ಬರ್ತಾ ಇದೆ. ಇದೇನಾದ್ರು ಆಯಿತು ಅಂತಂದರೆ ಮೋರ್ ರೆವೆನ್ಯೂ ಆಗ್ಬೋದು ಅನ್ನೋ ಕಾರಣದಿಂದಾಗಿ ಏಷ್ಯನ್ ಪೇಂಟ್ಸಲ್ಲಿ ಪಾಸಿಟಿವ್ ಬರ್ಬೋದು. ಸ್ಪೆಸಿಫಿಕ್ ಆಗಿ ನಾನು ಗಾಡ್ರೇಜ್ ಪ್ರಾಪರ್ಟೀಸ್ದು ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಕೇಳ್ಪಟ್ಟೆ. ಟಾಟಾ ಪವರ್ದು, ಟೈಟನ್ದು, ಈ ಥರ ಮೇನ್ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂತ ನೋಡೋದಾದ್ರೆ ಈ 4 ಕಂಪ್ನಿಗಳದ್ದು ನಿಫ್ಟಿ 50 ಕಂಪ್ನಿಗಳು ಅಂತ, ನಿಫ್ಟಿ 50 ನೆಕ್ಸ್ಟ್ 50 ಅಂದರೆ ಬಂದಿದೆ. ಬೇರೆ ಸುಮಾರು ನೋಡಿ, ಕಜಾರಿಯಾ ಸಿಮೆಂಟ್ಸು, ಸಿಮೆಂಟಲ್ಲೂ ಕೂಡ ಇವಾಗ ನೋಡಿ ಬೆಲೆ ಜಾಸ್ತಿ ಇದು ಮತ್ತೊಂದು ಅಂತ ಮಾತಾಡ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಈ ರೀತಿ ಎಲ್ಲ ಇರೋದ್ರಿಂದ ಸ್ವಲ್ಪ ಒಂದು ಪಾಸಿಟಿವಿಟಿ ಆಗೋ ಥರದ್ದು ಕಾಣಿಸ್ತಾ ಇದೆ. ಬಟ್ ಸುಮಾರು ಆಲ್ಮೋಸ್ಟ್ ಎಷ್ಟು ಇವತ್ತು 119 ಕಂಪನಿಗಳ ಅರ್ನಿಂಗ್ ಬಂದಿದೆ. ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಕೀ ಕಂಪ್ನಿಗಳದ್ದು ನಿಫ್ಟಿ 50 ಕಂಪ್ನಿಗಳು ಬಂದಿದೆ ಅಂದರೆ ಪ್ರಾಬಬ್ಲಿ ಸ್ಟಾಕ್ಸ್ ಓವರ್ ವ್ಯೂ ಸೆಷನಲ್ಲಿ ನಾವು ಫಂಡಮೆಂಟಲಿ ಅದ್ರ ಬಗ್ಗೆ ಯಾವ ರೀತಿ ರಿಸಲ್ಟ್ಸ್ ಬಂದಿತ್ತು, ಏನು ಕತೆ, ಏನು ಹೇಳಿದ್ದಾರೆ ಅನ್ನೋದನ್ನ ಒಂದು ಡೆಡಿಕೇಟೆಡ್ ಆಗಿ ಆ ರೀತಿ ಮಾತಾಡ್ತಾ ಹೋಗ್ಬೋದು ಅಂತ ನನಗನ್ನಿಸ್ತು. ನಿಮ್ದು ಏನೇ ಸಲಹೆ ಸೂಚನೆಗಳಿದ್ರು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.